ಮಾಡಿದ್ವಿ ಬಿಸಿ ಬಿಸಿದು. ಬಿಸಿ ಬಿಸಿದಾಗಬೇಕು ನಮ್ಮ ಮನೆಯವ್ರಿಗೂ ಹಂಗೆ ತುಂಬ ಬಿಸಿ ಬಿಸಿದಾಗಬೇಕು. ಅವ್ರಿಗೆ ಏನಾದ್ರೂ ಆಗಲಿ ಬಿಸಿದೇ ಆಗಬೇಕು. ದೋಸೆ ಬಿಸಿ ಬಿಸಿ ಹಾಕ್ಕೊಂಡು ತಿಂದ್ವಿ. ಹೇಳಿ ಎಲ್ಲರೂ ಬರ್ತೀವಿ ಸೋಳಿಗೆ ಹೊತ್ಕು ಬಿಸಿದಾದ್ರೆ ಚಂದ ಉಂಬಾಕಿ. ಆರಿರೇ ಉಂಬಕ್ಕಾಗಲ್ಲ, ತಣ್ಣಗಾದ್ರೆ ಉಂಬಕ್ಕೆ ಸರ್ ಬರೋಲ್ಲ. ಬಿಸಿ ಬಿಸಿದಾದ್ರೆ ಒಂದು ತುಣ್ಬೋದು. ಮುದ್ದೆನೇ ಆಗಲಿ ಸುಡ ಮುದ್ದೆ ಉಂಡ್ರೆ ಚೆನ್ನಾಗಿರುತ್ತಿ. ಆರಿರ ಮುದ್ದೆ ಆಗಲಿ ಉಂಬಕ್ಕಾಗಲ್ಲ. ಯಾಕೆ ಆಗಲಿ ಅಷ್ಟೇ ಸುಡೋದು. ಎಲ್ಲರ ಮನೆಯಾಗ ಹಂಗೆ ಕಡಿಮೆ ಮಾಡೋದು. ನಮ್ಮ ಯಪ್ಪನಿಗಂತೂ ಯಪ್ಪ ಸ್ವಲ್ಪನೇ ಹೆಚ್ಚು ಕಡಿಮೆ ಆಗಂಗಿಲ್ಲ. ಅಯ್ಯೋ ಅಡುಗೆ ಆಗಲಿ ತಿಂಡಿ ಆಗಲಿ ಚೆನ್ನಾಗಿರ್ಬೇಕಣಂಟಿ. ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿನೂ ಇರಬೇಕು. ಆಲೂಗಡ್ಡೆ ಪಲ್ಯ ಜೊತೆ ಚಟ್ನಿನೂ ಇರಬೇಕು. ಚಟ್ನಿ ಇಲ್ಲ ಅಂತಂದರೆ ತಿನ್ನಲ್ಲ. ಆಲೂಗಡ್ಡೆ ಪಲ್ಯ ಯಾವ್ದಾರು ಒಂದು ಮಾಡಿದ್ರು ತಿಂಬಲ್ಲ ಯಪ್ಪ. ಹಂಗೆ ನಮ್ಮ ಯಪ್ಪ. ಅಯ್ಯೋ ನಮ್ಮ ಯಪ್ಪ ಹೆಂಗೆ ಅಂತಂದರೆ ಅಯ್ಯೋ ಅಯ್ಯಪ್ಪನಿಗೆ ಒಪ್ಸೋಕ್ಕಾಗಲ್ಲ. ಯಾಕೆ ಆಗಲಿ ಈಗ ಏನಾದರೂ ಒಂದು ಸಾಂಬಾರು ಮಾಡಿರ್ತೀವಿ ಅಂತ ಅನ್ಕೊ, ಅದಕ್ಕೆ ಸೈಡ್ಸಿಗೆ ಆಮ್ಲೆಟ್ ಆಗಲಿ ಇಲ್ಲಾಂದ್ರೆ ಒಂದು ಮೊಟ್ಟೆ ಆಗಲಿ ಏನಾದರೂ ಇರಬೇಕು. ಅಯ್ಯೋ 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 ನಮ್ಮಯ್ಯಪ್ಪ ಅಯ್ಯೋ ಯಪ್ಪ. ಇನ್ನೂ ಒಳ್ಳೆ ಗಂಡು ಸಿಕ್ಕಿದ್ರೆ ಇನ್ನೂ ಎಷ್ಟು ಹೇಳ್ಕೆ ಮಾಡೋ ಏನೋ ಏನು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಗಂಡನ ಬಗ್ಗೆ. ನಮ್ಮಯ್ಯಪ್ಪ ಅಂತ ನೀನು ಸೀಮೆಗಿಲ್ಲದ ನಮ್ಮಯ್ಯಪ್ಪ ಆಗ್ಯವನವನು. ನನಗೆ ನಗು ಬರ್ತಾಯ್ತೇವೇನೋ. ನನಗೂ ಅಷ್ಟೇ ತುಂಬ ನಗು ಬರ್ತಾಯಿದೆ. ಅಯ್ಯೋ ನಮ್ಮಯ್ಯಪ್ಪನಿಗೆ ಒಂದು ಮೊಟ್ಟೆ ಹಾಕಿದ್ರೆ ಆಗಲ್ಲ. ಮೊಟ್ಟೆ ಬೇಯಿಸಿದ್ರೆ 2 ಮೊಟ್ಟೆ ಬೇಯಿಸ್ಕೊಡ್ಬೇಕು. ಆಮ್ಲೆಟ್ ಹಾಕಿದ್ರೆ 2 ಆಮ್ಲೆಟ್ ಹಾಕ್ಕೊಡ್ಬೇಕು ಸೈಡ್ಸಿಗೆ. ಅದು ತಿನ್ನಂಗೆ ಆಗಲ್ಲ ಅಂತಾರೆ. ಹಂಗೆ ನಮ್ಮಯ್ಯಪ್ಪ. ಅಯ್ಯೋ ಊಟದ ವಿಚಾರದಾಗಂತೂ ತುಂಬ ಚೆನ್ನಾಗಿರಬೇಕು. ಹಂಗೆ ಸ್ಟ್ಯಾಂಡರ್ಡಾಗಿ ಊಟ ಮಾಡೋದು. ತಿಂಡಿ ಆಗಲಿ ಬೆಳಗ್ಗೆ ಟೈಮ್ ತಿಂಡಿ ಆಗಬೇಕು. ಡೈಲಿ ತಿಂಡಿ ಆಗಬೇಕು. ಪಾಲ ಮಾಡಿದ್ರೆ ಮೊಸರು ಬಜ್ಜಿ ಇರಬೇಕು. ಇಲ್ಲ ಅಂತಂದರೆ ಚಟ್ನಿ ಮಾಡಬೇಕು. ಮೊಸರು ಬಜ್ಜಿ ಜಾಸ್ತಿ ಇಷ್ಟಪಡ್ತಾರೆ. ಮೊಸರು ಬಜ್ಜಿಗೆ ನೀರೇ ಹಾಕಂಗಿಲ್ಲ ನಮ್ಮಯ್ಯಪ್ಪನಿಗೆ. ಹಂಗೆ ನಮ್ಮಯ್ಯಪ್ಪ. ಅಯ್ಯೋ ಗಟ್ಟಿಗಿರಬೇಕು. ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಗಟ್ಟಿಗೆ ಮಾಡಿರಬೇಕು ಮೊಸರು ಬಜ್ಜಿ. ತುಂಬ ಚೆನ್ನಾಗಿರುತ್ತೆ ಅಂತ. ಅಯ್ಯೋ ಪಲಾವ್ಗೆ ಜಾಸ್ತಿ ತರಕಾರಿ ಹಾಕಬೇಕು. ಆ ರೀತಿ ಇರಬೇಕು ಭಾಗ್ಯಂಟಿ ನಮ್ಮಯ್ಯಪ್ಪನಿಗೆ. ಅಯ್ಯೋ ನಮ್ಮಯ್ಯಪ್ಪನಿಗೆ ಒಪ್ಸೋಕ್ಕಾಗಲ್ಲ. ನಮ್ಮಯ್ಯಪ್ಪ ಊಟದ ವಿಚಾರದಲ್ಲಂತೂ ನಮ್ಮಯ್ಯಪ್ಪ ಹಂಗೆ. ಅಯ್ಯೋ ನನಗೊಂಥರ ಇದು ಕಾಮಿಡಿ ಸೀನ್ ಥರ ಕಾಣಿಸ್ತೈತೆ. ಇನ್ನೂ ಸ್ವಲ್ಪ ನಿನ್ಕೊಂಡು ನೋಡಬೇಕು ಅಂತ ಅನ್ನಿಸ್ತೈತೆ. ಇನ್ನೂ ಸ್ವಲ್ಪ ನಿನ್ಕೊಂಡು ನೋಡಬೇಕು ಅಂತ ಅನ್ನಿಸ್ತೈತೆ. ಒಬ್ಬೊಬ್ರು ಹೆಂಗೆ ಅಂತಂದ್ರೆ ನೆನ್ಸಿಕೆ ಇಲ್ಲ ಅಂದ್ರೆ ತಿಂದ್ಬಿಡ್ತಾರೆ ಸೈಡ್ಸಿಗೆ. ಏನೂ ಇಲ್ಲ ಅಂತಂದರೆ ನಮ್ಮಯ್ಯಪ್ಪಗೆ ಹಂಗಲ್ಲ. ಏನಾದರೂ ಇರಬೇಕು. ಇಲ್ಲಾಂದ್ರೆ ಮಿಕ್ಚರ್ ಇರಬೇಕು, ಇಲ್ಲಾಂದ್ರೆ ಆಮ್ಲೆಟ್ ಇರಬೇಕು, ಮೊಟ್ಟೆ ಇರಬೇಕು, ಇಲ್ಲ ಮೊಟ್ಟೆ ಫ್ರೈ ಮಾಡಿರ್ತಾರಲ್ಲ ಅದಿರಬೇಕು. ಇಲ್ಲ ಅಂತಂದರೆ ಏನಾದರೂ ಒಂದು ಇರಲೇಬೇಕು. ವಡೆ ಕಡಲೆಬೇಳೆ ವಡೆ ತುಂಬ ಇಷ್ಟ ನಮ್ಮಯ್ಯಪ್ಪನಿಗೆ. ಕಡಲೆಬೇಳೆ ವಡೆ ಅಂತಂದರೆ ಭಾಳ ಇಷ್ಟಪಡುತ್ತೆ ನಮ್ಮಯ್ಯಪ್ಪ. ನಮ್ಮನೆ ಹಂಗೆ ಕಣಮ್ಮ. ನಮ್ಮಯ್ಯಪ್ಪಗೆ ಇರಬೇಕು. ಈಗ ಯಾರು ಉಂಬಲ್ ಕಣಮ್ಮ. ಯಾತನ ಮಸ್ಕಾಯಿ ಅರ್ಧಂಬ್ರ ಬಸ್ಸಾರು ಯಾತನ ಮಾಡ್ಯಾರ ಅಂತಂದರೆ ಇವಾಗ ಕಬಾಬ್ ತಂದು ತಿಂಬೋದು ಇಂಥವು ಏನಾನ ಮಾಡ್ತಿರ್ತಾರೆ. ನಮ್ಮನೆಯಾಗೂ ಹಂಗೆ ಅಯ್ಯಪ್ಪ ಎಲ್ಗ ನಾವು ಹೋದ್ರೆ ಚಕ್ಲಿನ ಖಾರನ ಇಲ್ಲ ಅಂತಂದ್ರೆ ಕಬಾಬು ಅಂಥದ್ದೆಲ್ಲ ಕಟ್ಟಿಸ್ಕೊಂಬರುತ್ತೆ ನಮ್ಮಯ್ಯಪ್ಪನೂ. ಹೋಗ್ತೈತೆ ನಮ್ಮಯ್ಯಪ್ಪನೂ. ಯಾವುದೋ ಇದು ತಗೊಂಬರುತ್ತೆ. ಎಲ್ಲರೂ ತಿಂತಾರೆ ಕಣಮ್ಮ. ಈಗೇನು ಇಲ್ಲ ಆಂಟಿ ಒಬ್ಬೊಬ್ರು ಅಡ್ಜಸ್ಟ್ ಮಾಡ್ಕೊಂತಾರೆ. ಆದರೆ ನಮ್ಮಯ್ಯಪ್ಪ ಹಂಗಲ್ಲ. ನಮ್ಮಯ್ಯಪ್ಪಗೆ ಇರ್ಬೇಕು. ಯಾವಾಗಲೂ ಇರ್ಬೇಕು ನಮ್ಮಯ್ಯಪ್ಪನಿಗೆ. ನಿಮ್ಮ ಮತ್ತೆ ಮಾಡಿ ಕೊಟ್ಟವ್ರೆ. ಅವಾಗ ಒಬ್ಬನೇ ಮಗ ಅಂತ ಚೆನ್ನಾಗಿ ಸಾಕ್ಯವ್ರಿ. ಅದಕ್ಕೆ ಕೇಳಿದ್ದೆ ಮಾಡ್ಕೊಂಡು ಕೊಡಬೇಕು. ಅಯ್ಯೋ ನಮ್ಮಯ್ಯಪ್ಪಗೆ ಹೆಂಗೆ ಅಂತಂದ್ರೆ ಅಯ್ಯಪ್ಪನ ಕೇಳೇ ತಿಂಡಿ ಮಾಡಬೇಕು. ಹಂಗೆ ಅಯ್ಯೋ ಎಷ್ಟು ನೀಟು ನಮ್ಮಯ್ಯಪ್ಪ. ಅಮ್ಮ ಭಾಳ ನೀಟು. ಒಂದು ದಿವಸ ನೆಲ ಒರೆಸ್ಲಿಲ್ಲ ಮನೆಯಾಗೆ ಅಂತಂದ್ರೆ ನೆಲ ಒರೆಸಿಲ್ಲ. ಅಲ್ಲಿ ಧೂಳೈತೆ ಇಲ್ಲಿ ಧೂಳೈತೆ ಅಂತ ಹೇಳ್ತಾ ಇರುತ್ತೆ ನಮ್ಮಯ್ಯಪ್ಪ. ಅಯ್ಯೋ ನಮ್ಮಯ್ಯಪ್ಪಂಗೆ ಒಪ್ಸೋಕ್ಕಾಗಲ್ಲ. ನಮ್ಮಯ್ಯಪ್ಪ ಹಂಗೆ. ಅಯ್ಯೋ ನಮ್ಮಯ್ಯಪ್ಪ ವಿನು ನನಗೆ ನೋಡೋಕ್ಕಾಗ್ತಾ ಇಲ್ಲ. ಏನು ಬಿಲ್ಡಪ್ಪು ನಮ್ಮಯ್ಯಪ್ಪ ಅಂತ. ಅಯ್ಯೋ ಅವನೊಂದಿಟ್ಟು ಇನ್ನೂ ಮುಷ್ಣಿ ಮೂಗು ಎಲ್ಲ ನೆಟ್ಟಿಗಿದ್ದು ಚೆನ್ನಾಗಿ ನೋಡ್ಕೊಂಬಂದು ದುಡ್ದು ಹಾಕೋನಾಗಿದ್ರೆ ಇನ್ನೂ ಎಷ್ಟು ಬಿಲ್ಡಪ್ ಕೊಡೋಳು ಏನೋ. ಈಗಲೇ ಆ ಕುಡ್ಕನ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾಳೆ ನಮ್ಮಯ್ಯಪ್ಪ ಅಂತ. ನಮ್ಮ ಅಕ್ಕ ನೋಡೋಕೆ ಸರ್ ಬರಲ್ಲ ಆ ಕುಡ್ಕನ್ಗೆ. ಅಲ್ಲ ನೋಡು ಆ ಕುಡ್ಕನ ಬಗ್ಗೆ ಏನು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಹಂಗೇನೆ ನಮ್ಮ ಮನೆಗೆ ಭಾನುವಾರ ಸಂಡೆ ಚಿಕನ್ ಇರಬೇಕು. ಚಿಕನ್ ಇಲ್ಲ ಅಂತಂದರೆ ಒಂದು ದಿವಸ ಮಾಡಲಿಲ್ಲ, ಒಂದು ವಾರ ಮಾಡಲಿಲ್ಲ ಅಂತಂದರೆ ಇವತ್ತು ಚಿಕನ್ನೇ ಮಾಡಿಲ್ಲ. ಇವತ್ತು ಸಂಡೇನೇ ಅನ್ನಿಸ್ತಿಲ್ಲ. ಚಿಕನ್ ಮಾಡಿಲ್ಲ. ಅಯ್ಯೋ ಸಂಡೇ ಏನಾದರೂ ಚಿಕನ್ ನಾನ್ ವೆಜ್ ಇರಲೇಬೇಕು ನಮ್ಮ ಮನೆಯಾಗೆ. ನಮ್ಮಯ್ಯಪ್ಪನಿಗೆ ಹಂಗೆ. ಅಯ್ಯೋ ನಮ್ಮಯ್ಯಪ್ಪ ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೊಂಬಲ್ಕಂಡು ಬಗ್ಗೆ ಒಬ್ಬೊಬ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊತಾರೆ. ಆದರೆ ನಮ್ಮಯ್ಯಪ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಂಬಲ್ಲ. ಒಬ್ಬೊಬ್ರು ಏನೇ ತಿನ್ಕೊಂಡು ಹೆಂಗೆಂಗೋ ಜೀವನ ಮಾಡ್ತೇವೆ ಅತ್ಲಾಗೆ. ಮನೆ ಕಟ್ಟಬೇಕು, ಅದನ್ನು ಮಾಡಬೇಕು, ಇದು ಮಾಡಬೇಕು ಅಂತ. ನಮ್ಮಯ್ಯಪ್ಪ ಹಂಗಲ್ಲ. ಫಸ್ಟ್ ಹೊಟ್ಟಿಗೆ ತಿನ್ನಬೇಕು, ಚೆನ್ನಾಗಿ ತಿನ್ನಬೇಕು ಅಂತ. ಹಣ್ಣು ಹಂಪಲು ಎಲ್ಲ ಚೆನ್ನಾಗಿ ತೊಗೊಂಬರ್ತಾರೆ ತಿನ್ನೋಕ್ಕೆ. ಆ ರೀತಿ ನಮ್ಮಯ್ಯಪ್ಪ ಒಂದಿಷ್ಟು ಒಂಥರ ಒಪ್ಸೋಕ್ಕಾಗಲ್ಲ. ಯಾತ ಬಗ್ಗೆ ಏನೋ ಮಾತಾಡ್ತಾ ಇದೀಯಾ? ಏನಿಲ್ಲಮ್ಮ ಯಾತ ಮಾತಾಡ್ತಿತ್ತು ಜೀವಿತ. ಅಯ್ಯೋ ನಮ್ಮಯ್ಯಪ್ಪನಿಗೆ ಎಲ್ಲ ಸೈಡ್ಸಿಗಿರಲೇಬೇಕು ಆಮ್ಲೆಟು ಮೊಟ್ಟೆ ಅಂತ ಹೇಳಿ ನಮ್ಮ ಹುಡುಗ ಹೆಂಗೋ ಒಂದಿಷ್ಟು ಪರವಾಗಿಲ್ಲ. ನಮ್ಮ ಅಮ್ಮಗ ಇದಾನ ಯಪ್ಪ. ನಮ್ಮ ಅಮ್ಮಗೆ ಕೇಳಿದ್ದೆ ಆಗಬೇಕು. ನಾನಿವತ್ತು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಅಂದಿದ್ದಕ್ಕೆಲ್ಲ ಮಾಡಿದ್ದೀವಿ. ಅಯ್ಯೋ ಏನು ಮಾಡ್ತೀರಾ ನೀವು ಹೆಂಗಸರು ಮನೆಯಂಗೆ ಮಾಡ್ದಲೇನೆ? ಮೂವರಿದ್ದು ಏನು ಮಾಡ್ತೀರಾ ನೀವು ಅಂತೇಳಿ ಏನಿಲ್ಲ ತಕ್ಕ ಬಿಡ್ತಾನೆ ತರಾಟೆಗೆ. ಅದಕ್ಕೆ ನಮ್ಮ ಹುಡುಗಂಗೆ ನಮ್ಮ ಅಮ್ಮಗೂ ಏನಿಲ್ಲ.
ಭಾಗ್ಯಮ್ಮ ಹಂಗಲ್ಲ ಯಪ್ಪ, ನಮ್ಮ ಮನೆಗೆ ಮಾಡ್ದಂಗೆ ಯಾರ ಮನೆಯಾಗೂ ಮಾಡಲ್ಲ ಕಣೆ. ಯಾರ ಮನೆಯಾಗೂ ಮಾಡಲ್ಲ. ಅಯ್ಯೋ 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 ಅಯ್ಯೋ, ರಾಮ ರಾಮ ರಾಮ, ಶಿವ 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 ಶಿವ, ಪರಮಾತ್ಮ ಪರಮಾತ್ಮ. ಅಯ್ಯೋ ನನಗೆ ನೋಡೋಕ್ಕಾಗ್ತಾ ಇಲ್ಲ, ಈ ಕಣ್ಣಿಂದ ನನಗೆ ನೋಡೋಕ್ಕಾಗ್ತಾ ಇಲ್ಲ ವಿನು ಅಕ್ಕ, ವಿನು ನೋಡೋಕ್ಕಾಗ್ತಾ ಇಲ್ಲ ನನಗೆ. ಅವಳಿಗಿನ್ನ ಬಿಲ್ಡಪ್ ಇವಳು, ಇವಳಿಗಿನ್ನ ಬಿಲ್ಡಪ್ ಅವಳು. ಅವಳು ಬಿಲ್ಡಪ್ ಕೋಮ್ಲಿ, ಇವಳು ಬಿಲ್ಡಪ್ ಜೀವಿತ. ಇಬ್ಬರು ಒಬ್ರಿಗಿನ್ನ ಒಬ್ಬರು. ಇನ್ನು ಅತ್ತೆ ಒಬ್ಳು ಬರಬೇಕಾಯ್ತು, ಅತ್ತೆ ಜೊತೆಗೆ ಅತ್ತೆ ಸೊಸೆಯರೆಲ್ಲ ಸೇರಿಕೊಂಡು ಸರಿಯಾಗಿ ಬಿಲ್ಡಪ್ ಕೊಡೋರು. ಅವಳೊಬ್ಳು ಬರಲಿಲ್ಲ ಯಾಕನ. ಅಯ್ಯೋ ನಮ್ಮಯ್ಯಪ್ಪ ನಮ್ಮಯ್ಯಪ್ಪ, ಏನು ಸೀಮೆಗಿಲ್ಲದೆಯಪ್ಪ. ಅಯ್ಯೋ ಅವನು ನೆಟ್ಕಿರನಾಗಿದ್ರೆ ಇನ್ನು ಹಿಡಿಯೋಕ್ಕಾಗ್ತಿರ್ಲಿಲ್ಲ ತಗ. ಈಗಲೇ ಇಷ್ಟ ನಮ್ಮಯ್ಯಪ್ಪ ಅಂತ ಬಿಲ್ಡಪ್ ಕೊಡಾಳು ಇವಳು. ಇನ್ನು ಅವನೇನಂಗೆ ಸರಿಯಾಗಿದ್ದಿದ್ರೆ ಇನ್ನೆಷ್ಟು ಬಿಲ್ಡಪ್ ಕೊಡಾಳು ಅಂತ ನಾನು. ಅಲ್ಲ ನಮ್ಮ ಗಂಡ್ರುಗಳಂಗೆ ತಂದು ಹಾಕ್ಕೊಂಡು ಕುಡಿದಂಗೆ ತಿಂದಂಗೆ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗ ಚೆನ್ನಾಗಿದ್ದಿದ್ರೆ ಇನ್ನೂ ಎಷ್ಟು ದೌಲತ್ ಬರೋದು. ಇನ್ನೂ ಅಕ್ಕೆ ಮತ್ತು ದೇವ್ರ ಆಲೆ ಯಾರಿಗೇನು ಕೊಡ್ಬೇಕು ಅದನ್ನು ಕೊಟ್ಟಿರ್ತಾನೆ. ನೋಡು ನಮ್ಮ 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 ನನ್ನ ಗಂಡ, ನನ್ನ ಗಂಡನೂ ಅಷ್ಟೇ, ನಿನ್ನ ಗಂಡನೂ ಅಷ್ಟೇವೇನು. ಇವಾಗ ಒಬ್ರು ಮಂತಕ್ಕೆ ಹೋಗಲ್ಲ, ನಾವಾಯಿತು ನಮ್ಮ ಕೆಲಸ ಆಯಿತು. ನಾವಿನ್ನು ಹಿಂಗೆ ನಾನು ನಿಮ್ಮ ಮಂತಕ್ಕೆ ಬತ್ತೀನಿ, ನೀನು ನಮ್ಮ ಮಂತಕ್ಕೆ ಬತ್ತೀಯ. ನಮ್ಮ ಮನೆಗೆ ಒಬ್ರು ಮಂತಕ್ಕೆ ಹೋಗಲ್ಲ, ಏನಿಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಮ್ಮಂಗಿರ್ತಾರೆ. ₹1 ಖರ್ಚು ಮಾಡಲ್ಲ, ಏನಿರಲ್ಲ, ಕುಡಿಯೋದು ಈ ರೀತಿ ಎಲ್ಲ ಏನಿಲ್ಲ. ಆದರೆ ಇವ್ರ ಮೊಮ್ಮಗ ಇಷ್ಟೊಂದು ಕುಡಿತಾ ಇದ್ರು ಇಷ್ಟೊಂದು ಬಿಲ್ಡಪ್ ಕೊಡ್ತಾಳಲ್ಲ ಈ ಅಮ್ಮ, ಈ ಕೋಮ್ಲ ಇವಳು ನೋಡು. ಗಂಡ ಇಷ್ಟೊಂದು ಕುಡಿದು ಓಡಾಡ್ತಿದ್ರು ಏನು ದೌಲತ್ ಮೇಲೆ ಬಿಲ್ಡಪ್ ಕೊಡ್ತಾಳೆ. ಅಲ್ಲ ನಮ್ಮಂಥ ಗಂಡುಗಳು ಸಿಕ್ಕಿದ್ರೆ ಇವಳನ್ನೆಲ್ಲಾದ್ರೂ ಹಿಡಿಯೋಕ್ಕಾಗದ. ಅದಕ್ಕೆ ಮತ್ತೆ ದೇವ್ರು ಯಾರಿಗೇನು ಕೊಡ್ಬೇಕು ಅದನ್ನು ಕೊಡ್ತಾನೆ ನಡಿಯ. ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಾಳೆ ಇವಳು. ಅದೇ ಮತ್ತೆ ಬಾ. ಅಯ್ಯೋ ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಒಂಥರ ಕಾಮಿಡಿಗೆ ಚೆನ್ನಾಗಿತ್ತಲ್ಲ ನಗಾಡೋಕ್ಕೆ, ಅದಕ್ಕೆ ನೋಡಿದ್ದೆ. ನಾವೇನು ನೋಡಲೇಬೇಕು ಅಂತ ಈ ಅಮ್ಮನೇನು ನೋಡ್ತಾ ಇಲ್ಲ ನಾವು. ಒಂಥರ ನಮಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಕಾಮಿಡಿಗೆ ಅಂಥೇಳಿ ನೋಡಿದ್ದಷ್ಟೇ. ಅದನ್ನೇನು ನೋಡೋಣ, ನಮ್ಮಯ್ಯಪ್ಪನೇನು ನೋಡೋಣ ನಡಿಯಮ್ಮ. ಹೋದ್ರಾ? ನಾನು ಹೇಳ್ತಾ ಇದ್ರೆ ನನ್ನ ಕಡೆಗೆ ನೋಡ್ತಾರೆ. ಇವ್ರು ಇದಾರಲ್ಲ ಇವ್ರ ಬಗ್ಗೆ ಅಂಟಿ ಒಟ್ಟಿಗೆ ಏನು ತಿನ್ನಲ್ಲ. ಈ ವಿನು ಇದ್ದಾಳಲ್ಲ, ಯಪ್ಪ ವಿನು, ಆ ರೀತಾ ಅವರೆಲ್ಲ ಇವಾಗ ಮನೆ ಕಟ್ಟಬೇಕು ಅಂತ ಒಂದು ಮೊಟ್ಟೆ ತಿನ್ನಲ್ಲ, ಒಂದು ಆಮ್ಲೆಟ್ ಹಾಕೊಳ್ಳಲ್ಲ, ಏನಿಲ್ಲ. ಅಯ್ಯೋ ತಗ. ಅದಕ್ಕೆ ಹೇಳಿದ್ದು ನಮ್ಮ ಅಯ್ಯಪ್ಪ ಹಂಗೆ ಅಂತೇಳಿ. ಅಂದರೆ ನಮ್ಮ ಮನೆಯಾಗ ಹಂಗೆ ಇದ್ದೀವಿ ಬಗ್ಗೆ ಅಂಟಿ. ನಮ್ಮ ಅಯ್ಯಪ್ಪನ ಕೇಳಿ, ನಮ್ಮ ಅಜ್ಜಿಗೆ ಕೇಳಿ, ನಮ್ಮ ಅಯ್ಯಪ್ಪನಿಗೆ ಏನಾದರೂ ಒಂದು ಬೇಕೇ ಬೇಕು. ಅಷ್ಟು ನೀಟು ನಮ್ಮ ಅಯ್ಯಪ್ಪನಿಗೆ. ಅಯ್ಯೋ ಅಯ್ಯಪ್ಪ ಹೇಳ್ದಂಗೆ ಕೇಳಬೇಕು ಅಷ್ಟು. ಮನೆಯಾಗೆ ನೋಡೋಕ್ಕೆ ಅಯ್ಯೋ ಬಿಡು ಇವನು ಕುಡಿತಾನೆ ಅಂತ ಅಂತಾರೆ ಹೊರಗಿನ ಜನ. ಆದರೆ ನಮ್ಮ ಅಯ್ಯಪ್ಪ ಕುಡಿದ್ರೂ ಮನೆಯಾಗೆಲ್ಲ ತುಂಬ ಸೌಕರ್ಯ ಕೇಳುತ್ತೆ. ಬಿಸಿದಾಗಬೇಕು, ಯಾವುದೇ ಆಗಲಿ ಬಿಸಿ ಅನ್ನ ಆಗಬೇಕು, ಬಿಸಿ ಸಾಂಬಾರು ಆಗಬೇಕು. ಬೆಳಗ್ಗೆ ಮಾಡಿ ಸಾಯಂಕಾಲ ತಿಂಬಲ್ಲ ಅಲ್ಲೇ ಸಾಂಬಾರು, ತಿರ್ಗಿ ಸಾಯಂಕಾಲಕ್ಕೆ ಏನಾದರೂ ಒಂದು ಮಾಡಬೇಕು. ಆ ರೀತಿ ನಮ್ಮ ಅಯ್ಯಪ್ಪನಿಗೆ. ಅಜ್ಜಿ ಹಂಗೆ ಸಾಕಿದ್ದಾಳೆ ಕೋಮ್ಲಜ್ಜಿ. ಒಬ್ಬನೇ ಮೊಮ್ಮಗಂತ ಚೆನ್ನಾಗಿ ಸಾಕ್ಯವಳೆ ಅದಕ್ಕೆ. ಅದಕ್ಕೆ ಕಣಮ್ಮ, ಒಬ್ಬನೇ ಮೊಮ್ಮಗಂತ ಸಾಕಿರೋದಕ್ಕೆ. ಅಂದರೆ ನಾವು ಹಂಗೆ ಸಾಕಿದ್ದೀವಿ ಭಾಗ್ಯಮ್ಮ. ಅವನ್ನ ಭಾಳ ಪ್ರೀತಿಯಿಂದ ಸಾಕಿದ್ದೀವಿ ನಾವು. ಅವ್ನು ಯಾವಾಗಿಂದಲೂ ಅಷ್ಟೇ ತುಂಬ ಚೆನ್ನಾಗಿ ಸಾಕಿದ್ದೀವಿ. ಅವನಿಗೆ ಸಣ್ಣ ಹುಡುಗಿಂದಲೂ ಅಷ್ಟೇ. ಅಯ್ಯೋ ಅವನು ಸಪೋಟ ಅಂತಂದರೆ ತುಂಬ ಇಷ್ಟಪಡೋನು. ಸಪೋಟ ಹಣ್ಣು ಒಂದೊಂದು kg ಒಬ್ಬನೇ ತಿನ್ನೋನು. ನಾನು ಎಲ್ಲಾದರೂ ಹೋಗ್ಬಿಟ್ರೆ ಟೌನ್ಗೆ ನಮ್ಮ ಪಾಪಗಂತಲೇ ನಾನು 1 kg ಸಪೋಟ ಹಣ್ಣು ತೊಗೊಂಬರ್ತಿದ್ದೆ. ನಾನು ಒಬ್ಬನೇ ತಿಂದಾಕ್ಬಿಡೋ ನಮ್ಮ ಪಾಪ. ನಮ್ಮ ಪಾಪ ಹಂಗೆ. ಅಯ್ಯೋ ನಮ್ಮ ಪಾಪ ಹೆಂಗೆ ಅಂದರೆ ನಮ್ಮ ಪಾಪನ ಹಂಗೆ. ನಮ್ಮ ಅಯ್ಯಪ್ಪನಿಗೆ ಊಟ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರ್ಬೇಕೆಲ್ಲನ. ಅವ್ರು ಹೇಳ್ದಂಗೆ ಮಾಡಬೇಕು. ಆ ರೀತಿ ಊಟದ ವಿಚಾರದಲ್ಲಿ ಬಂದಾಗ ಮಾತ್ರ ತುಂಬ ಸ್ಟ್ಯಾಂಡರ್ಡು. ಇನ್ನು ಬೇರೆ ಮಿಕ್ಕಿದ ವಿಚಾರದಲ್ಲಿ ಸ್ವಲ್ಪ ಸ್ಲೋನೇ, ಊಟದ ವಿಚಾರದಲ್ಲಿ ಮಾತ್ರ ತುಂಬ ಸ್ಟ್ಯಾಂಡರ್ಡ್ ನಮ್ಮ ಅಯ್ಯಪ್ಪ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.